ನಮಸ್ಕಾರ. ಒಂದು 500 ಅಡಿ ಬೋರ್ವೆಲ್ ಅಂದ್ರೆ 2026ರಲ್ಲಿ ಅದರ ಅಸಲಿ ಖರ್ಚು ಎಷ್ಟು ಬರಬಹುದು? ಬನ್ನಿ, ಈ ಪ್ರಶ್ನೆಗೆ ಒಂದು ನಿಖರವಾದ ಉತ್ತರವನ್ನ ಕಂಡುಹಿಡಿಯೋಣ. ಹೌದು, ಇವತ್ತಿನ ದಿನದಲ್ಲಿ ಒಂದು 500 ಅಡಿ ಆಳದ ಬೋರ್ವೆಲ್ ಕೊರೆಸೋದಕ್ಕೆ ತಗಲುವ ನಿಜವಾದ ವೆಚ್ಚ ಎಷ್ಟು? ನಮ್ಮ ಮನಸ್ಸಲ್ಲಿ ಒಂದು ಅಂದಾಜಿರುತ್ತೆ, ಆದರೆ ವಾಸ್ತವದ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಆ ವ್ಯತ್ಯಾಸ ಎಷ್ಟು ದೊಡ್ಡದು ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಯಾರನ್ನೇ ಕೇಳಿದ್ರೂ ಒಂದು 50,000 ರೂಪಾಯಿ ಇದ್ರೆ ಸಾಕು, ಬೋರ್ವೆಲ್ ಆಗ್ಬಿಡುತ್ತೆ ಅಂತಾರೆ. ಆದ್ರೆ ಇವತ್ತಿನ ರಿಯಾಲಿಟಿ ಏನು? ಆ ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ, ಅದರ ಹಿಂದಿರೋ ಅಸಲಿ ಸಂಖ್ಯೆಯನ್ನೇ ನಾವು ಇವತ್ತು ಹೊರತೆಗೆಯೋಣ. ಹಾಗಿದ್ರೆ ಹಳೇ ಲೆಕ್ಕಕ್ಕೂ ಹೊಸ ವಾಸ್ತವಕ್ಕೂ ಇರೋ ಅಂತರಕ್ಕೆ ಕಾರಣ ಏನು? ನೋಡಿ, ನಾವಿಲ್ಲಿ ಕೊಡ್ತಾ ಇರೋ ಮಾಹಿತಿ ಕೇವಲ ಗಾಳಿ ಸುದ್ದಿ ಅಲ್ಲ. ಇದು ಇತ್ತೀಚೆಗೆ ಹಾವೇರಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ನಡೆದ ನೈಜ ಬೋರ್ವೆಲ್ ಕೆಲಸಗಳ ಖರ್ಚು ವೆಚ್ಚಗಳ ಆಧಾರದ ಮೇಲೆ ಸಿದ್ಧಪಡಿಸಿದ ಒಂದು ವಿಶ್ಲೇಷಣೆ. ಅಂದ್ರೆ ಇದೊಂದು ರೀತಿ ಫೀಲ್ಡ್ ರಿಪೋರ್ಟ್. ಮೊದಲಿಗೆ ಈ ಬೋರ್ವೆಲ್ ಖರ್ಚಿನ ಹಿಂದಿರೋ ಒಂದು ದೊಡ್ಡ ರಹಸ್ಯವನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರತಿ ಅಡಿಗೂ ಒಂದೇ ರೇಟ್ ಇರೋದಿಲ್ಲ. ಆಳ ಹೆಚ್ಚಾದಂತೆ ಪ್ರತಿ ಅಡಿ ಕೊರೆಯೋಕ್ಕೂ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ಡೆಪ್ತ್ ಬೇಸ್ಡ್ ರೇಟ್ ಸಿಸ್ಟಮ್ ಅಂತ ಕರೆಯೋದು. ಈ ಟೇಬಲ್ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಮೊದಲ 300 ಅಡಿಗಳಿಗೆ ಪ್ರತಿ ಅಡಿಗೆ 85 ರೂಪಾಯಿ. ಆದರೆ 300 ಅಡಿ ದಾಟಿದ ಕೂಡಲೇ ಮುಂದಿನ 50 ಅಡಿಗೆ ರೇಟ್ 90 ರೂಪಾಯಿಗೆ ಜಂಪ್ ಆಗುತ್ತೆ. ಹೀಗೆ ಪ್ರತಿ 50 ಅಡಿ ಆಳಕ್ಕೆ ಹೋದಂತೆಲ್ಲ ರೇಟ್ ಏರ್ತಲೇ ಹೋಗುತ್ತೆ. ಇದೇ ನೋಡಿ ಒಟ್ಟು ವೆಚ್ಚದಲ್ಲಿ ದೊಡ್ಡ ಮ್ಯಾಜಿಕ್ ಮಾಡೋದು. ಸರಿ, ಈಗ ಅಸಲಿ ಲೆಕ್ಕಾಚಾರ ಶುರು ಮಾಡೋಣ. 500 ಅಡಿ ಬೋರ್ವೆಲ್ನ ಬರೀ ಡ್ರಿಲ್ಲಿಂಗ್ ಖರ್ಚನ್ನ ಹಂತ ಹಂತವಾಗಿ ಪೀಸ್ ಬೈ ಪೀಸ್ ಬಿಡಿಸಿ ನೋಡೋಣ. ಓಕೆ, ಮೊದಲ ಭಾಗ ಅಂದ್ರೆ ನೆಲದಿಂದ 300 ಅಡಿಗಳವರೆಗೆ. ಇಲ್ಲಿ ಪ್ರತಿ ಅಡಿಗೆ 85 ರೂಪಾಯಿ ಅಲ್ವಾ? ಸೊ 300 ಅಡಿಗಳಿಗೆ ಆಯ್ತೋ 25,500 ರೂಪಾಯಿ. ಇದು ನಮ್ಮ ಬೇಸ್ ಕಾಸ್ಟ್. ಈಗ 300 ಅಡಿ ದಾಟಿದೀವಿ. ಮುಂದಿನ 50 ಅಡಿ ಅಂದ್ರೆ 350 ಅಡಿವರೆಗೆ ರೇಟೀಗ 90 ರೂಪಾಯಿ. ಸೊ ಇದಕ್ಕೆ ತಗಲುವ ಖರ್ಚು 4,500 ರೂಪಾಯಿ. ಆಳ ಜಾಸ್ತಿಯಾದಂತೆ ಲೆಕ್ಕನೂ ಮುಂದುವರಿಯುತ್ತೆ. 350ರಿಂದ 400 ಅಡಿಗಳವರೆಗೆ ಪ್ರತಿ ಅಡಿಗೆ 95 ರೂಪಾಯಿಯಂತೆ ಒಟ್ಟು 4,750 ರೂಪಾಯಿಗಳಾಗುತ್ತೆ. ನಾವು 400 ಅಡಿಗಳ ಗಡಿಯನ್ನ ದಾಟಿದಾಗ ರೇಟ್ 3 ಅಂಕಿ ತಲುಪುತ್ತೆ, ಅಂದ್ರೆ ಪ್ರತಿ ಅಡಿಗೆ 100 ರೂಪಾಯಿ. ಹಾಗಾಗಿ 400ರಿಂದ 450 ಅಡಿಗಳವರೆಗಿನ ವೆಚ್ಚ ರೌಂಡ್ ಫಿಗರ್ 5,000 ರೂಪಾಯಿ. ಮತ್ತು ನಮ್ಮ ಲೆಕ್ಕಾಚಾರದ ಕೊನೆಯ ಹಂತ 450ರಿಂದ 500 ಅಡಿಗಳವರೆಗೆ. ಇಲ್ಲಿ ಅತ್ಯಧಿಕ ರೇಟ್ ಪ್ರತಿ ಅಡಿಗೆ 105 ರೂಪಾಯಿ. ಸೊ ಈ ಅಂತಿಮ 50 ಅಡಿಗಳಿಗೆ ತಗುಲುವ ವೆಚ್ಚ 5,250 ರೂಪಾಯಿ. ಓಕೆ, ಎಲ್ಲ ಹಂತಗಳ ಲೆಕ್ಕ ನಮ್ಮ ಕೈಯಲ್ಲಿದೆ. ಟೋಟಲ್ ನೋಡೋಕ್ಕೂ ಮುಂಚೆ ಈ ಬಿಡಿ ಭಾಗಗಳನ್ನ ಒಮ್ಮೆ ನೋಡ್ಬಿಡೋಣ. 25,500, 4,500, 4,750, 5,000 ಮತ್ತು ಕೊನೆಯಲ್ಲಿ 5,250 ರೂಪಾಯಿ. ಹಾಗಿದ್ರೆ ಈ ಎಲ್ಲ ಮೊತ್ತಗಳನ್ನ ಕೂಡಿಸಿದಾಗ ಬರೀ ಡ್ರಿಲ್ಲಿಂಗ್ಗೆ ಮಾತ್ರ ಆಗುವ ಖರ್ಚು 45,000 ರೂಪಾಯಿ. ಗಮನದಲ್ಲಿರಲಿ, ಇದು ಕೇವಲ ಡ್ರಿಲ್ಲಿಂಗ್ ವೆಚ್ಚ. ನಮ್ಮ ಲೆಕ್ಕಾಚಾರ ಇನ್ನೂ ಮುಗಿದಿಲ್ಲ. ಡ್ರಿಲ್ಲಿಂಗ್ ಆಯ್ತು, ಆದ್ರೆ ಅಷ್ಟಕ್ಕೆ ಮುಗಿಲಿಲ್ಲ ಅಲ್ವಾ? ಬೋರ್ವೆಲ್ನ ಗೋಡೆಗಳು ಕುಸಿದಂತೆ ತಡೆಯೋಕೆ ಕೇಸಿಂಗ್ ಪೈಪ್ಗಳನ್ನ ಅಳವಡಿಸಬೇಕು. ಇದು ಮತ್ತೊಂದು ದೊಡ್ಡ ಖರ್ಚಿನ ಭಾಗ. ಇದರಲ್ಲಿ ಮುಖ್ಯವಾಗಿ ಬರೋದು ಐರನ್ ಕೇಸಿಂಗ್. ಸುಮಾರು 50 ಅಡಿ ಕೇಸಿಂಗ್ ಪೈಪ್ಗೆನೆ 25,000 ರೂಪಾಯಿ ಆಗುತ್ತೆ. ಅದರ ಜೊತೆಗೆ ವೆಲ್ಡಿಂಗ್ಗೆ 1,500 ರೂಪಾಯಿ, ಕಪ್ಲರ್ಗಳಿಗೆ 1,500 ರೂಪಾಯಿ ಮತ್ತು ಬೋರ್ವೆಲ್ ಮುಚ್ಚೋ ಕ್ಯಾಪ್ಗೆ ಒಂದು 500 ರೂಪಾಯಿ. ಹೀಗೆ ಸಣ್ಣ ಪುಟ್ಟ ಖರ್ಚುಗಳು ಸೇರ್ಕೊಳ್ತಾವೆ. ಹೀಗೆ ಕೇಸಿಂಗ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಫಿಟ್ಟಿಂಗ್ಸ್ಗಳ ಒಟ್ಟು ವೆಚ್ಚ ಬಂದು 28,500 ರೂಪಾಯಿ. ನೋಡಿದ್ರಾ? ಇದು ಡ್ರಿಲ್ಲಿಂಗ್ ಖರ್ಚಿನ ಅರ್ಧಕ್ಕಿಂತ ಜಾಸ್ತಿ ಆಯಿತು. ಸರಿ, ಈಗ ನಾವು ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಎಲ್ಲ ಖರ್ಚುಗಳನ್ನು ಒಟ್ಟುಗೂಡಿಸಿ ಆ ಫೈನಲ್ ಫಿಗರ್ ಏನು ಅಂತ ನೋಡೋ ಸಮಯ ಬಂದಿದೆ. ನಮ್ಮ ಲೆಕ್ಕದಲ್ಲಿ 3 ಪ್ರಮುಖ ಭಾಗಗಳಿವೆ. 1. ಡ್ರಿಲ್ಲಿಂಗ್ ವೆಚ್ಚ 45,000, 2. ಕೇಸಿಂಗ್ ಮತ್ತು ಫಿಟ್ಟಿಂಗ್ಸ್ 28,500 ಮತ್ತು 3ನೇದಾಗಿ ಸಾರಿಗೆ ಮತ್ತು ಲೇಬರ್ ಚಾರ್ಜ್ ಅಂತ ಒಂದು ಅಂದಾಜು 3,000 ರೂಪಾಯಿ ಸೇರಿಸ್ಕೊಳ್ಳೋಣ. ಮತ್ತು ಇವೆಲ್ಲವನ್ನೂ ಸೇರಿಸಿದಾಗ ಸಿಗುವ ಗ್ರ್ಯಾಂಡ್ ಟೋಟಲ್ ಸುಮಾರು 76,500 ರೂಪಾಯಿಗಳು. ಅಂದ್ರೆ ಹಳೆ 50,000 ರೂಪಾಯಿ ಅಂದಾಜಿಗಿಂತ ಸುಮಾರು 25,000 ರೂಪಾಯಿ ಹೆಚ್ಚು. ವಾಸ್ತವದಲ್ಲಿ ಈ ಖರ್ಚು 75,000ದಿಂದ 85,000ವರೆಗೂ ಹೋಗ್ಬೋದು ಅನ್ನೋದು ನೆನಪಿರಲಿ. ಈ ಸಂಪೂರ್ಣ ಲೆಕ್ಕಾಚಾರದಿಂದ ನಾವು ಏನ್ ಕಲಿಯಬಹುದು? ಬನ್ನಿ, ಕೆಲವು ಪ್ರಮುಖ ಸಲಹೆಗಳು ಮತ್ತು ಖಂಡಿತ ನೆನಪಿಡಬೇಕಾದ ಕೆಲವು ಅಂಶಗಳನ್ನು ನೋಡೋಣ.
ಖರ್ಚು ಕಡಿಮೆ ಮಾಡೋಕೆ ಇಲ್ಲೊಂದು ಸ್ಮಾರ್ಟ್ ಉಪಾಯ ಇದೆ. ಐರನ್ ಕೇಸಿಂಗ್ ತುಂಬ ದುಬಾರಿ. ಅದರ ಬದಲಿಗೆ ಕಡಿಮೆ ಖರ್ಚಿನ ಆದರೆ ಬಾಳಿಕೆ ಬರುವ ಫೈಬರ್ ಕೇಸಿಂಗ್ ಬಳಸಿದ್ರೆ ಹಣ ಉಳಿಸ್ಬೋದು. ಈ ಒಂದು ಸಣ್ಣ ಬದಲಾವಣೆಯಿಂದ ಸರಿಸುಮಾರು 10,000 ರೂಪಾಯಿಗಳಷ್ಟು ಉಳಿತಾಯವಾಗಬಹುದು. ಇದು ಖಂಡಿತವಾಗಿಯೂ ಪರಿಗಣಿಸಲೇಬೇಕಾದ ಒಂದು ಒಳ್ಳೆ ಆಯ್ಕೆ. ಒಂದು ಬಹಳ ಮುಖ್ಯವಾದ ವಿಷಯವನ್ನ ಸ್ಪಷ್ಟಪಡಿಸ್ತೀನಿ. ಈ 76,500 ರೂಪಾಯಿ ಲೆಕ್ಕದಲ್ಲಿ ಮೋಟಾರ್ ಅಳವಡಿಕೆ, ಪೈಪ್ ಫಿಟ್ಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಕೆಲಸಗಳು ಸೇರಿಲ್ಲ. ಇವುಗಳಿಗೆಲ್ಲ ಪ್ರತ್ಯೇಕ ಖರ್ಚು ಬರುತ್ತೆ. ಜೊತೆಗೆ ನಿಮ್ಮ ಜಾಗದ ಮಣ್ಣಿನ ಗುಣ, ಕಲ್ಲು ಬಂಡೆಗಳ ಪ್ರಮಾಣ ಮತ್ತು ಆಯಾ ಸಮಯದ ಬೇಡಿಕೆಗೆ ತಕ್ಕಂತೆ ರೇಟುಗಳು ಬದಲಾಗಬಹುದು. ಹಾಗಾದ್ರೆ ಒಂದು ಬೋರ್ವೆಲ್ಗೆ ಅಸಲಿ ಖರ್ಚು 50,000 ಅಲ್ಲ, ಬದಲಿಗೆ 75,000ದಿಂದ 85,000 ಆಗುತ್ತೆ ಅಂತ ತಿಳಿದ ಮೇಲೆ ಬೋರ್ವೆಲ್ ತೋಡಿಸೋ ಪ್ಲಾನ್ನೇ ಹೇಗೆ ಬದಲಾಯಿಸ್ಕೊಳ್ಬೇಕು? ಈ ಹೊಸ ತಿಳುವಳಿಕೆ ಬಜೆಟ್ ಯೋಜನೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಇದನ್ನೊಮ್ಮೆ ಖಂಡಿತ ಯೋಚನೆ ಮಾಡಿ.